ಪ್ರತಿಭಟನೆ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಇರುವಂತ ಸಂದರ್ಭದಲ್ಲೇನೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರತಕ್ಕಂಥದ್ದು ಅಂತಾರಾಷ್ಟ್ರೀಯ ಬ್ರೇಕಿಂಗ್. ಉಕ್ರೇನ್ ಬೋಯಿಂಗ್ ವಿಮಾನ ಅಪಘಾತಕ್ಕೀಡಾಗಿದೆ. ಉಕ್ರೇನ್ನ ಬೋಯಿಂಗ್ ವಿಮಾನ ಅಪಘಾತಕ್ಕೀಡಾಗಿದೆ. ಇರಾನ್ನ ಟೆಹರಾನ್ ಪ್ರದೇಶದಲ್ಲಿ ಈ ವಿಮಾನ ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು. ವಿಮಾನದಲ್ಲಿ ಇದ್ದಂತಹ ಎಲ್ಲ 180 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಉಕ್ರೇನ್ ಬೋಯಿಂಗ್ ವಿಮಾನ ಅಪಘಾತ ಸಾಕಷ್ಟು ಭೀಕರ ಅಪಘಾತ ಸಂಭವಿಸಿದೆ. ವಿಮಾನದಲ್ಲಿದ್ದಂತಹ ಎಲ್ಲ 180 ಜನರು ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ನ ಟೆಹರಾನ್ ಬಳಿ ವಿಮಾನ ಅಪಘಾತಕ್ಕೀಡಾಗಿದೆ. ಸದ್ಯ ಇರಾನ್ ವಿಚಾರದಲ್ಲಿ ಯಾವ ರೀತಿ ಒಂದು ಸನ್ನಿವೇಶ ಇದೆ, ಜಾಗತಿಕ ಸನ್ನಿವೇಶ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಇಂಥ ಸನ್ನಿವೇಶದಲ್ಲಿ ಈ ರೀತಿ ವಿಮಾನ ಪತನ ಆಗಿರ್ತಕ್ಕಂಥದ್ದು, 180 ಮಂದಿ ವಿಮಾನದಲ್ಲಿ ಇದ್ದವರೆಲ್ಲರೂ ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ಶಂಕೆಗೆ ಕಾರಣವಾಗಿದೆ. ಗಲ್ಫ್ ದೇಶಗಳಲ್ಲಿ ಪ್ರಯಾಣಿಸಬಾರದು ಅಂತ ಸಲಹೆ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಉತ್ಪತ್ತಿ ಆಗ್ತಾ ಇದೆ. ಉಕ್ರೇನ್ನ ಬೋಯಿಂಗ್ ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನದಲ್ಲಿದ್ದಂತಹ 180 ಮಂದಿ ಜನರು ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ನ ಟೆಹರಾನ್ ಪ್ರದೇಶದ ಬಳಿ ವಿಮಾನ ಅಪಘಾತಕ್ಕೀಡಾಗಿದೆ. ಇರಾನ್ನಲ್ಲಿರ್ತಕ್ಕಂಥ ಒಂದು ಉದ್ರಿಕ್ತ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಈ ವಿಮಾನ ಅಪಘಾತದ ವಿಚಾರ ಸಾಕಷ್ಟು ಆತಂಕವನ್ನ ಹುಟ್ಟುಹಾಕುತ್ತೆ. ಒಂದ್ ಕಡೆ ಈಗಾಗಲೇ ನಾವು ಗಮನಿಸಬಹುದು, ಈಗಾಗಲೇ ವಿಮಾನದಲ್ಲಿದ್ದಂತಹ 180 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಎಕ್ಸಾಕ್ಟ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ. ಇಂತಹ ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ನೀವೀಗಾಗಲೇ ಈ ಒಂದು ದೃಶ್ಯದ ಮೂಲಕ ನೋಡ್ಬೋದು, ಹೋದಂತಹ ಈ ಒಂದು ವಿಮಾನ ಹೆಂಗೆ ಸಡನ್ ಆಗಿ ಕೆಳಗೆ ಬೀಳುತ್ತೆ ಅನ್ನೋದನ್ನ. ಸೊ ಆ ಸಂಪರ್ಕ ಕೂಡ ಕಡಿತಗೊಳ್ಳುತ್ತೆ, ರ್ಯಾಡಾರ್ ಸಂಪರ್ಕ ಕೂಡ ಕಡಿತಗೊಳ್ಳುತ್ತೆ. ಆ ನಂತರ ಟೆಹರಾನ್ನ ಬಳಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಅಲ್ಲಿ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ. ಕರ್ನಾಟಕದಲ್ಲೂ ಕೂಡ ಗಮನಿಸಿದ್ವಿ ನಾವು, ಮಂಗಳೂರಲ್ಲಿ ಆದಂತಹ ಈ ಒಂದು ವಿಮಾನ ಅಪಘಾತದಲ್ಲಿ ಎಷ್ಟರ ಮಟ್ಟಿಗೆ ಜನ ಸಾವನ್ನಪ್ಪಿದ್ರು ಅನ್ನುವಂಥದ್ದು. ಸೊ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಬದುಕುಳಿಯುವಂತಹ ಚಾನ್ಸಸ್ಸೇ ಬಹಳ ಕಡಿಮೆ. ಅದರಲ್ಲಿದ್ದಂತಹ 180 ಮಂದಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಇರಾನ್ನ ಟೆಹರಾನ್ ಬಳಿ ಈ ಒಂದು ಘಟನೆ ನಡೆದಿದ್ದು, ಅದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಇರಾನ್ ಮತ್ತು ಅಮೆರಿಕದ ಬಿಕ್ಕಟ್ಟಿನ ವಿಚಾರದ ಈ ಸಂದರ್ಭದಲ್ಲಿ ಇದು ಇನ್ನಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಈಗಾಗಲೇ ಒಂದು ರೀತಿಯ ಸೂಚನೆಗಳು ಕೂಡ ಸಿಗ್ತಾ ಇದೆ ಅಲ್ಲಿ, ಅಂದ್ರೆ ಯಾರು ಕೂಡ ಅಲ್ಲಿ ತೆರಳಬಾರ್ದು, ಒಂದು ರೀತಿಯಲ್ಲಿ ಆಲ್ರೆಡಿ ಆತಂಕಕ್ಕೆ ಇರುವಂತಹ ಪ್ರದೇಶ ಕೂಡ ಆಗಿದೆ, ದೇಶ ಆಗಿದೆ. ಸೊ ಸಾಧ್ಯವಾದಷ್ಟು ಯಾರು ತೆರಳಬೇಡಿ ಅನ್ನುವಂತಹ ಒಂದು ರೀತಿಯ ಸೂಚನೆಗಳು ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ.